ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 8 ಎಳೆ ದಾರನ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡ್ರು ಕೂಡ ನಡೆಯುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾಮೂಲಿ ಯಾವ ರೀತಿ ಲಾಕ್ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಬಟ್ಟೆಗೆ ಲಾಕ್ ಆದ್ಮೇಲೆ 2 ಚೈನ್ ಹಾಕೊಳ್ತೀನಿ. ಸೊ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀರಲ್ಲಿ ಇನ್ಸರ್ಟ್ ಮಾಡಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ಏನ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಪಕ್ಕ ಪಕ್ಕನೆ ಬರಬೇಕು, ತುಂಬಾ ದೂರ ಆಗ್ಬಾರ್ದು ಅಥವಾ ಒಂದೇ ಹೋಲ್ ಕೂಡ ಹಾಕೊಳ್ಬಾರ್ದು. ಒಂದು ಪಾಯಿಂಟ್ ಅಷ್ಟು ನೋಡಿ, ಸೂಜಿ ಮೇಲೆ ದಾರ ಸುತ್ಕೋಬೇಕು. 1 ಪಾಯಿಂಟ್ ಅಷ್ಟು ಗ್ಯಾಪ್ಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಸ್ಟಾರ್ಟಿಂಗ್ ಹಾಕ್ತಿವಿ, ಅದಾದ್ಮೇಲೆ 4 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಎಂಡಿಂಗ್ ಅಲ್ಲೂ ಇದೇ ರೀತಿ ಹಾಕೋಬೇಕಾಗುತ್ತೆ. ಸೊ ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. ನೋಡಿ, 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ನೀಡಲ್ನ ಇನ್ಸರ್ಟ್ ಮಾಡ್ಬೇಕು. ನೋಡಿ, ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ಇಳ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಈಗ ಮತ್ತೆ ಇದೇ ರೀತಿ ಪ್ರೀವಿಯಸ್ ನಾವೇನ್ ಬಾಕ್ಸ್ ತರ ಮಾಡ್ಕೊಂಡಿದ್ವಿ ಅದೇ ತರ ಇಲ್ಲೂ ಕೂಡ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ, ಎಲ್ಲಾ ಕಂಬಗಳು ಕೂಡ ಅಥವಾ ಏನ್ ಡಬಲ್ ಕ್ರೋಶೆಗಳು ಹಾಕೊಳ್ತೀವಿ ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಸಮನಾಗಿರ್ಬೇಕು. ಸೊ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು 4 ಡಬಲ್ ಕ್ರೋಶೆ ಹಾಕೊಂಡ್ವಿ, 2 ಚೈನ್ ಹಾಕಿ. ಈಗ 3 ಚೈನ್ ಆದ್ಮೇಲೆ 8 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡೆ, ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ ಇದೇ ರೀತಿ ಕಂಬಗಳನ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗೋದು ಪಕ್ಕ ಪಕ್ಕನೆ. ನೋಡಿ, ಈ ರೀತಿ ಬೇಸಲ್ಲಿ ಪ್ರೀವಿಯಸ್ ಲಾಸ್ಟ್ ವಿಡಿಯೋ ನಿನ್ನೆ ಹಾಕಿರೋ ವಿಡಿಯೋದಲ್ಲೂ ಕೂಡ ಈ ರೀತಿ ಬೇಸ್ ಇತ್ತು. ಸೊ ಡಿಸೈನ್ ಚೆಕ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ, ನಿನ್ನೆ ವಿಡಿಯೋನ. ಸೊ ಮತ್ತೆ ಕಂಬಗಳನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾನು ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪಕ್ಕದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಸೊ ನೀವು ಬೇಕಿದ್ದಲ್ಲಿ ಟ್ರಿಪಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಸೊ ಡಬಲ್ ಕ್ರೋಶ ಆದ್ರೆ ಸೂಟ್ ಆಗುತ್ತೆ ಡಿಸೈನ್. ಬೇಕಿದ್ದಲ್ಲಿ ಟ್ರಿಪಲ್ ಕ್ರೋಶ ಹಾಕೋಬಹುದು. ಇಲ್ಲಿ 8 ಡಬಲ್ ಕ್ರೋಶ ಆದ್ಮೇಲೆ ದಾರನ ಮೇಲೆ ಕೆಳ್ಕೊಂಡು ಈ ರೀತಿಯಾದಂತ ರೌಂಡ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೇಕಿದ್ದಲ್ಲಿ ಕ್ರಿಸ್ಟಲ್ ಬೀಡ್ ನ ಇನ್ಸರ್ಟ್ ಮಾಡ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಗೆ. ಸೊ ಬೀಡ್ ಲಾಕ್ ಮಾಡ್ಕೊಂಡೆ ಅದಾದ ನಂತರ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ನೀಡಲ್ನ ಇನ್ಸರ್ಟ್ ಮಾಡಿ ನೋಡಿ ದಾರನ ಮೇಲೆ ಕೆಳ್ಕೊಳ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 8 ಡಬಲ್ ಕ್ರೋಶ ಹಾಕೊಂಡು ಹೋಗ್ಬೇಕು. ಒಟ್ಟು 8 ಡಬಲ್ ಕ್ರೋಶ ಬೀಡ್ ಆದ್ಮೇಲೆ 8 ಡಬಲ್ ಕ್ರೋಶ ಹಾಕೊಳ್ಬೇಕಾಗತ್ತೆ. ನೋಡಿ, ಸೊ ಬೀಡ್ ಆದ್ಮೇಲೆ 8 ಡಬಲ್ ಕ್ರೋಶ ಆಗಿದೆ. ಈಗ ಇಲ್ಲಿಂದ 3 ಚೈನ್ ಹಾಕೋಬೇಕು. ಸೊ 1 2 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಮತ್ತೆ 8 ಡಬಲ್ ಕ್ರೋಶನ ಹಾಕೋಬೇಕು. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಕೂಡ ಈಗ ಕಂಟಿನ್ಯೂಸ್ ಆಗಿ ಒಟ್ಟು 8 ಡಬಲ್ ಕ್ರೋಶನ ಹಾಕೋಬೇಕಾಗತ್ತೆ. ಸೊ 3 ಚೈನ್ ಆದ್ಮೇಲೆ 8 ಡಬಲ್ ಕ್ರೋಶೆ, ಮತ್ತೆ ಬೀಡ್ 8 ಡಬಲ್ ಕ್ರೋಶೆ, ಮತ್ತೆ 3 ಚೈನ್ 8 ಡಬಲ್ ಕ್ರೋಶೆ, ಮತ್ತೆ ಬೀಡ್ 8 ಡಬಲ್ ಕ್ರೋಶೆ ಈ ರೀತಿ ಹಾಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಸೊ ಇಲ್ಲಿ 8 ಡಬಲ್ ಕ್ರೋಶೆ ಆದ್ಮೇಲೆ ದಾರನ ಮೇಲೆ ಇಟ್ಕೊಳ್ತೀನಿ, ಒಂದು ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ತರಬೇಕು, ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ
5 ಕಂಬಗಳು ಹಾಕೊಂಡ್ರೆ ಆಯ್ತು. ಮಿಕ್ಕಿದ ಕಡೆ ಎಲ್ಲ 8 ಕಂಬಗಳನ್ನ ಹಾಕೊಂಡು ಹೋಗಿ. ಸೊ ಒಂದು ಬಾಕ್ಸ್ 3 ಚೈನ್, ಒಂದು ಬಾಕ್ಸ್ ಬೀಡು, ಒಂದು ಬಾಕ್ಸ್ 3 ಚೈನ್, ಒಂದು ಬಾಕ್ಸ್ ಬೀಡ್, ಈ ರೀತಿ ಪೂರ್ತಿ ಕೊನೆ ತನಕ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ. ಇಲ್ಲೂ ಕೂಡ 8 ಎಳೆ ದಾರನೇ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಹಾಕೊಂಡೆ. 3 ಚೈನ್ ಹಾಕಿ ಈ ಫಸ್ಟ್ ಸ್ಟೆಪ್ 3 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಒಂದ್ಸಲ ಲಾಕ್ ಆಯ್ತು. ಈಗ ಮತ್ತೆ ಇನ್ನೊಂದ್ಸಲ ಲಾಕ್, ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಅದೇ ಗ್ಯಾಪ್ ಅಲ್ಲಿ. ಮತ್ತೆ ಥರ್ಡ್ ಟೈಮ್ ಲಾಕ್ ಮಾಡ್ಕೊಂಡೆ. ಸೊ 3 ಚೈನ್ ಹಾಕ್ತೆ ಸ್ಟಾರ್ಟಿಂಗು, ಹಾಕಿ 3 ಚೈನ್ ಗ್ಯಾಪ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ಈಗ ಮತ್ತೆ 3 ಚೈನ್ ಗಳನ್ನ ಹಾಕೊಳ್ತೀನಿ ನೋಡಿ. 3 ಅಥವಾ 4 ಎಷ್ಟು ಸಿಕ್ಕ ನೋಡಿ. ಸೊ 4 ಚೈನ್ ಹಾಕೊಂಡೆ. 4 ಕಂಬ ಆದ್ಮೇಲೆ ನೋಡಿ, ಸ್ಟಾರ್ಟಿಂಗ್ ಇಂದ 1 2 3 4 4 ಕಂಬ ಆದ್ಮೇಲೆ ನೀಡಲ್ನ ಹಾಕಿ ದಾರನ ಮುಂದಕ್ಕೆ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಆ ಕಡೆ 4 ಕಂಬ ಇರ್ಬೇಕು, ಈ ಕಡೆ 4 ಕಂಬ ಇರ್ಬೇಕು. ಸೊ ಸೆಂಟ್ರಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈ ಬೀಡ್ ಹಿಂದೆ ಇರುತ್ತಲ್ಲ ದಾರ, ಆ ದಾರದೊಳಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು, ಬೀಡ್ ಹಿಂದೆ ಇರೋ ದಾರದೊಳಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದ್ ಮಾಡ್ಕೋಬೇಕು, ಮತ್ತೆ 2ಕ್ಕೊಂದ್ ಮಾಡ್ಕೋಬೇಕು, ಲಾಸ್ಟ್ 2ಕ್ಕೆ ಒಂದ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ಬೀಡ್ ಹಿಂದೆ ಇರುತ್ತಲ್ಲ ಅಷ್ಟು ದಾರದೊಳಗೆ ನೀಡಲ್ ಹಾಕ್ಬೇಕು ನೋಡಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕಾಗುತ್ತೆ. ಸೊ ಬೇಕಿದ್ದಲ್ಲಿ ನೀವು ಇಲ್ಲಿ ಡಬಲ್ ಕ್ರೋಶನ ಕೂಡ ಹಾಕೊಳ್ಬಹುದು. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಟ್ರಿಪಲ್ ಕ್ರೋಶಗಳನ್ನ ಈ ಒಂದು ಬೀಡ್ ಹಿಂದೆ ಇರುವಂತ ದಾರಕ್ಕೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಟ್ಟು 12 ಟ್ರಿಪಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. 12 ಟ್ರಿಪಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಮತ್ತು ಥರ್ಡ್ 2 ದಾರನ ಒಂದು. ಸೊ ಈ ರೀತಿಯಾಗಿ ಒಟ್ಟು 12 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. ಇಲ್ಲೂ ಕೂಡ ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕಾಗತ್ತೆ ನೋಡಿ. ಇಲ್ಲಿ ಒಟ್ಟು 12 ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ಸೊ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಡಿಸೈನ್ ನ ಸ್ಯಾಂಪಲ್ ಪೀಸ್ಗೆ ಹಾಕಿದ್ರೆ ಇಷ್ಟ ಆಗುತ್ತಾ ಅಥವಾ ಸ್ಯಾರಿಗೆ ಹಾಕಿದ್ರೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಸೊ ನೀವು ಹೇಗೆ ಹೇಳ್ತಿರೋ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ 12 ಡಬಲ್ ಕ್ರೋಶಗಳು ಹಾಕೊಂಡಿದ್ದೀನಿ. ಪೂರ್ತಿ ಹಾಕಿದ್ಮೇಲೆ ಈ ರೀತಿಯ ಕಾಣಿಸುತ್ತೆ. ಸೊ ಈಗ ಸ್ಟಾರ್ಟಿಂಗ್ 4 ಕಂಬ ಆದ್ಮೇಲೆ ನೋಡಿ 1 2 3 4 ಕಂಬ ಆದ್ಮೇಲೆ ಗ್ಯಾಪ್ ಇರುತ್ತಲ್ಲ, ಕಂಬದ ಗ್ಯಾಪ್ ಹೇಳ್ತಾ ಇರೋದು ನಾನು, ಹೋಲ್ ಗ್ಯಾಪ್ ಹೇಳ್ತಾ ಇಲ್ಲ. 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಅಂದ್ರೆ 4ನೇ ಕಂಬ ಆದ್ಮೇಲೆ ಏನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ 3 ಅಥವಾ 4 ಚೈನ್. ಸೊ 4 ಚೈನ್ ಹಿಡಿಸ್ತಾ 4 ಚೈನ್ ಹಾಕೊಳ್ತಾ ಇದೀನಿ. 4 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ತೀನಿ. ಸೊ ಇಲ್ಲಿ ಒಟ್ಟು 3 ಸಲ ಲಾಕ್ ಮಾಡ್ಕೋಬೇಕು. ಈ 3 ಚೈನ್ ಗ್ಯಾಪ್ ಅಲ್ಲಿ 3 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮತ್ತು ಸಿಂಗಲ್ ಕ್ರೋಶ 2 ಒಂದೇ ಆಗಿರುತ್ತೆ. ಸೊ ಈಗ ಮತ್ತೆ ಇಲ್ಲಿಂದ 3 ಅಥವಾ 4 ಚೈನ್ ಎಷ್ಟು ಸಿಗುತ್ತೆ ನೋಡ್ಕೊಳ್ಳಿ. ಸೊ 4 ಚೈನ್ ಹಾಕೊಂಡೆ. 1 2 3 4 4 ಕಂಬ ಆದ್ಮೇಲೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಬೀಡ್ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಟ್ರಿಪಲ್ ಕ್ರೋಶಸ್ ನ ಒಟ್ಟು 12 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದೀನಿ. 11 ಕೂಡ ಮಾಡ್ಕೊಳ್ಬಹುದು, 11 ಅಥವಾ 12 ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ 12 ಮಾಡ್ಕೊಂಡಿದ್ದೀನಿ. 12 ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ಸೊ 12 ಟ್ರಿಪಲ್ ಕ್ರೋಶಗಳಾದ್ಮೇಲೆ ಸೊ ನೋಡಿ 4 ಕಂಬಗಳಾದ್ಮೇಲೆ ನೀಡಲ್ ಇನ್ಸರ್ಟ್ ಮಾಡಿ ಆ ಗ್ಯಾಪ್ ಇರುತ್ತಲ್ಲ 4 ಮತ್ತೆ 5ನೇ ಕಂಬದ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಸೊ ಮತ್ತೆ
4 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಇದೇ ರೀತಿ ಪೂರ್ತಿ ಸ್ಯಾರಿ ಕೊನೆ ತನಕ ಹಾಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಬೀಡ್ಗೆ ನಾವು ಕಂಬಗಳು ಹಾಕಿರೋದ್ರಿಂದ ಸ್ವಲ್ಪ ಆರ್ಚ್ ಬೆಂಡ್ ಆಗಿರೋ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಸರಿ ಹೋಗುತ್ತೆ ನೋಡಿ. ಸೊ ಲಾಸ್ಟ್ ಸ್ಟೆಪ್ 6 ಎಳೆ ದಾರನೇ ತಗೊಂಡಿದ್ದೀನಿ, ಸಾರಿ 8 ಎಳೆ ದಾರ ತಗೊಂಡಿದ್ದೀನಿ. ಲಾಕ್ ಏನ್ ಹಾಕಿರ್ತೀವಿ ಅದ್ರ ಮೇಲೆನೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಈ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ ಹಾಕೋಬಹುದು ಅಥವಾ 3 ಚೈನ್ ಹಾಕಿ ಕೂಡ ನೀವು ಲಾಕ್ ಮಾಡ್ಕೊಳ್ಬಹುದು ನಿಮ್ಗೆ ಇಷ್ಟ ಬಂದಿದ್ದ ರೀತಿ. ಸೊ ನಾನಿಲ್ಲಿ 3 ಸಿಂಗಲ್ ಕ್ರೋಶಗಳು ಹಾಕೊಂಡಿದೀನಿ. 3 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶ ಹಾಕೊಂಡೆ. ಆಮೇಲೆ ಈ 3 ಸಿಂಗಲ್ ಕ್ರೋಶ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ, ಒಂದೊಂದು ಸಿಂಗಲ್ ಕ್ರೋಶ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ ಸಿಂಗಲ್ ಕ್ರೋಶ ಬೇಕಾದ್ರೆ ಮಾಡ್ಕೊಳ್ಬಹುದು, ಚೈನು ಕೂಡ ಹಾಕೊಳ್ಬಹುದು, ಏನು ಡಿಫ್ರೆನ್ಸ್ ಇಲ್ಲ. ಸೊ ಯಾಕಂದ್ರೆ ಇಲ್ಲಿ ನಾವು ಕುಚ್ಚು ಕಟ್ಕೊಳ್ತೀವಿ, ಅದು ಕಾಣಿಸೋದಿಲ್ಲ ಮೇಲ್ಗಡೆ, ಹಾಗಾಗಿ. ಸೊ 3 ಸಿಂಗಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಅದಾದ ನಂತರ 2ನೇ ಸಿಂಗಲ್ ಕ್ರೋಶ ಮಾಡ್ಕೊಂಡೆ. ಈಗ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಸೊ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ನ ಬಿಟ್ಟು ಸೆಕೆಂಡ್ ಹೋಲ್ ನೋಡಿ ನೀಟಾಗಿ ಕಾಣಿಸುತ್ತೆ. ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ತೀನಿ, ಅಂದ್ರೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಈಗ ಸೆಕೆಂಡ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ಸಲ ದಾರ ಸುತ್ಕೊಂಡು ಈಗ ಥರ್ಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಫಸ್ಟ್ ಹೋಲ್ ಗ್ಯಾಪ್ ನ ಮಾತ್ರ ನಾವು ಸ್ಕಿಪ್ ಮಾಡ್ತೀವಿ, ಯಾಕಂದ್ರೆ ಅದು ಬೀಡ್ ಬರುತ್ತೆ, ಹಾಗಾಗಿ. ಸೊ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ದಾರ ಸೇರಿ ಒಂದ್ ಮಾಡ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಮತ್ತೆ ಈಗ ಬೀಡ್ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ನ ಇನ್ಸರ್ಟ್ ಮಾಡಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ 3 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈಗ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಆರ್ಚ್ ಅಲ್ಲಿ 11 ಬೀಡ್ಗಳು ಬರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವೊಂದು ಹೋಲ್ ಗ್ಯಾಪ್ ಅಂದ್ರೆ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡಿರ್ತೀವಿ, ಅದ್ರಲ್ಲಿ ಬೀಡ್ ಹಾಕಿದೀವಿ. ಸೊ ಲಾಸ್ಟ್ ಅಲ್ಲಿ ಮಾಡೋದಕ್ಕೆ ಮಾತ್ರ ನಾವು ಬೀಡ್ ಹಾಕೋದಿಲ್ಲ, ಹಾಗಾಗಿ 11 ಬೀಡ್ಗಳು ಇಡ್ಸುತ್ತೆ. ನೋಡಿ ಸ್ಟಾರ್ಟಿಂಗ್ ಇಂದ 11 ಬೀಡ್ ಹಾಕಿದ್ದೀನಿ. 11ನೇ ಬೀಡ್ ಹಾಕಿದ್ಮೇಲೆ ಲಾಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ನ ಬಿಟ್ಟು ಬಿಡ್ಬೇಕು. ಅಲ್ಲಿಗೆ ಲಾಕ್ ಏನು ಮಾಡಂಗಿಲ್ಲ ಅಥವಾ ಹಾಫ್ ಡಬಲ್ ಕ್ರೋಶ ಮಾಡಂಗಿಲ್ಲ. ಸೊ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಲಾಕ್ ಮಾಡ್ಕೊಂಡೆ, ಅದಾದ ನಂತರ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ, ಮತ್ತೆ ಇನ್ನೊಂದ್ಸಲ, ಒಟ್ಟು 3 ಸಲ ಲಾಕ್ ಮಾಡ್ಕೊಂಡೆ. ಸೊ ಈಗ ಅಲ್ಲಿ ಸಿಂಗಲ್ ಕ್ರೋಶ ಇರೋ ಜಾಗದಲ್ಲಿ ನೀವು ಸಿಂಗಲ್ ಕ್ರೋಶ ಮಾಡ್ಕೋಬಹುದು, ಅಥವಾ ಅಷ್ಟು ಇದಕ್ಕೆ ಸೇರಿಸಿ ಅಂದ್ರೆ 3 ಚೈನ್ ಗ್ಯಾಪ್ಗೆ ಸೇರಿಸಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬಹುದು. ನಾನಲ್ಲಿ ಸಿಂಗಲ್ ಕ್ರೋಶನ ಸ್ವಲ್ಪ ಟೈಟ್ ಆಗಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಫಸ್ಟ್ ಸ್ಟೆಪ್ 3 ಚೈನ್ಗೂ ಸೇರಿಸಿ ನಾನು ಸಿಂಗಲ್ ಕ್ರೋಶನ ಹಾಕೊಳ್ತೀನಿ. 3 ಸಿಂಗಲ್ ಕ್ರೋಶ ಹಾಕೊಂಡೆ. ಈಗ ನೆಕ್ಸ್ಟ್ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾನು ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಹಾಕಿದ್ದೀನಿ, ಇಲ್ಲಿ ಅಷ್ಟಕ್ಕೂ ಸೇರಿಸಿ ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ಗೆ ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಬೇಕು ನೋಡಿ. 2 3 ಸಿಂಗಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಬೀಡ್ ನ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ನ ಬಿಟ್ಟು ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ಗೆ ನೀಡಲ್ ನ ಹಾಕ್ಬೇಕು. ದಾರನ ಮೇಲಕ್ಕೆ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ 3 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಫಸ್ಟ್ ಹೋಲ್ ನ ಬಿಟ್ಟು ಮಿಕ್ಕಿದ ಎಲ್ಲಾ ಟ್ರಿಪಲ್ ಕ್ರೋಶ ಹೋಲ್ಗೆ ಬೀಡ್ ಇನ್ಸರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ ಒಂದೊಂದು
ಟ್ರಿಪಲ್ ಕ್ರೋಶ ಹೋಲ್ನ ಏನು ನೀವು ಟಚ್ ಮಾಡೋ ಹಾಗಿರೋದಿಲ್ಲ. ಸೊ ನೋಡಿ, ಸೊ ಒಟ್ಟು 11 ಬೀಡ್ಗಳಾಗುತ್ತೆ ನೋಡಿ. 11 ಬೀಡ್ಗಳನ್ನ ಹಾಕೋಬೇಕು. 11ನೇ ಬೀಡ್ ಹಾಕಿದೀನಿ ನಾನಿಲ್ಲಿ. ಸೊ ಈಗ ಅಲ್ಲಿ ಲಾಕ್ ಮಾಡೋಗಿಲ್ಲ, ಡೈರೆಕ್ಟ್ 4 ಚೈನ್ ಒಳಗಡೆ ಲಾಕ್ ನ ಮಾಡ್ಕೊಳ್ತೀನಿ. ಡೈರೆಕ್ಟ್ 4 ಚೈನ್ ಒಳಗೆ ಲಾಕ್ ಮಾಡ್ಕೊಂಡೆ. ಮತ್ತೆ ಇನ್ನು 2 ಸಲ ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ತೀನಿ. ಒಟ್ಟು 3 ಸಲ ಲಾಕ್ ಆಗುತ್ತೆ. ಸೊ ಈಗ ಮತ್ತೆ 3 ಚೈನ್ ಗ್ಯಾಪ್ಗೆ ಮತ್ತೆ 3 ಸಿಂಗಲ್ ಕ್ರೋಶಗಳು ಹಾಕೊಳ್ತೀನಿ ನೋಡಿ. ನೀಟಾಗಿ ಬರುತ್ತೆ ಆರ್ಚ್, ನಿಮ್ಗೆ ನೋಡ್ತಾ ಇರ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಆದವಾಗ ಇದ್ದಿದ್ದಂತ ಆರ್ಚ್ಗೂ ಈಗ ಇರುವಂತ ಆರ್ಚ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿ ಬರುತ್ತೆ, ತುಂಬಾ ಬೇಗ ಆಗೋಗ್ಬಿಡುತ್ತೆ ಡಿಸೈನು. ಸೊ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ಬೇಕಿದ್ದಲ್ಲಿ ನೀವು ಸ್ಟೋನ್ ಚೈನು, ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಇನ್ನು ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ನಾನು 142 ದಾರನ ಬ್ರೈಡಲ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಬ್ರೈಡಲ್ ಕುಚ್ಚು ಅಂದ್ರೆ ಲೆಂತಿಯಾಗಿ ಕುಚ್ಚನ್ನ ಕಟ್ಕೊಂಡು ಸೆಂಟ್ರಲ್ಲಿ ಬೀಡ್ ನ ಸ್ಟಿಕ್ ಮಾಡಿ ಇನ್ನೊಂದ್ ಸ್ಟೆಪ್ ಕುಚ್ಚನ್ನ ಕಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ತುಂಬಾ ನೀಟಾಗಿ ಬರುತ್ತೆ, ಸಿಂಪಲ್ ಮತ್ತೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ ನ ಟ್ರೈ ಮಾಡ್ಬೋದು ನೋಡಿ. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮರಿದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.